ಅಂದ್ರೆ ಇದು ದಿನಸಾವು ನಮ್ದು ಮಂತನ ಸಾಕ್ತೈತಿ. ಹಾ 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 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಇಡ್ತೀವಿ ಸಾಕು. ಒಂದೊಂದ್ಸಲ ದೊಡ್ಡ ಲಾಭ ಆಕತಿ, ಒಂದ್ಸಲ ಕಡಿಮೆ ಇರ್ತೈತಿ. ಬಟ್ ದೋಖಾ ಅಂತೂ ಇಲ್ಲ. ಆಮೇಲೆ ನೀರು ಸಣ್ಣ ನೀರು ಬರ್ತೈತಿ, ಅದು ಮಗ್ಲನ್ ನೀರು ಬೇರೆ ಅದು ಬೇರೆ ಅರ್ಥ ಬೇರೆ ಅದಾರ. ನಿಮ್ದಲ್ಲ ಕೊಟ್ಟೋಟ್ ಕೊಡ್ಲಿ ಬಾಕ್ಸ್ ಎಷ್ಟು ಕೆಜಿ ಇರ್ತದ್ರಿ? 20 kg ಬರ್ತೈತಿ. 20 ಕೆಜಿಗೆ 50 ರೂಪಾಯಿ ರೀ. ಹೌದು. ಹಾ 5 ರೂಪಾಯಿ. ಮುಂಜಾನೆ ಬೆಳಿಗ್ಗೆ ಹೋಗಿ ಹೊತ್ತು ಮಾಡೋ ಕೆಲಸ ಮಾಡಿವಿ. 5 ರೂಪಾಯಿ. ನಮಸ್ಕಾರ ಅಜ್ಜರೆ. ಹಾ ನಮಸ್ಕಾರ ರೀ. ತಮ್ಮ ಹೆಸರು ರೀ? ಶಿವಾನಂದ್. ಯಾವ ಊರು, ಯಾವ ತಾಲೂಕು, ಯಾವ ಡಿಸ್ಟಿಕ್ ರೀ? ಹುಗ್ಲೂರು ರೀ. ಹುಗ್ಲೂರು ರೀ. ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲಾ. ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ಬರೀ 20 ಗುಂಡಿ ಒಳಗೆ ತರಕಾರಿ ಎಲ್ಲ ಬೆಳೆದು ಹೌದ್ರಿ. ಒಳ್ಳೆ ಯಶಸ್ವಿ ರೈತ ಅಂತ ಅಂದ್ರು. ಹೌದ್ರಿ. ಅದಕ್ಕೆ ಕೇಳೋಣ ಅಂತ ಬಂದೆ. ಚಲೋ ಆಯ್ತ್ರಿ ಬಂದದ್ದು. ಹಾ, ನಾವು ಅದಕ್ಕೆ- ಕಣ್ಣಿಗೆ ಕಾಣ್ತೈತಲ್ರಿ, ಹಾ. ಚಲೋ ಏನಲ್ಲ. ಇದಿಷ್ಟು ನಿಮ್ದಾರಿ ಇದೆಲ್ಲ? ಹೌದ್ರಿ. ಹಾ ಹಾ ಹಾ. ಇನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದನ್ನ? ನಾವು ಭಾವಿಸಾತ್ರಿ ಅಲ್ಲೇ ಒಂದು ಹೆಚ್ಚು ಕಮ್ಮಿ 30 ವರ್ಷ ಅಂತರೂ ಆತು. 30 ವರ್ಷ ಈ ಆತ್ರಿ. ಸ್ವಾನ್ ಸ್ವತಂತ್ರ ಮಾಡಕತ್ತಿ. ಮತ್ತೆ ಈಗ ಯಜಮಾನ್ರಿಗೆ ಆಗಂಗಿಲ್ಲ, ನಾವು ಮಾಡಕತ್ತೀವಿ. ಮುಂಚೆ ಅವ್ರ ಹಿರಿಯ ತಂದಾಗಿದ್ವಿ. ಓಹೋ. ಈಗ ಅವ್ರಿಗೆ ಬರೋದಲ್ಲ, ನಾವು ಬೀಜ ತರೋದು, ಗೊಬ್ಬರ ತರೋದು, ಆಮೇಲೆ ನಿಮ್ಮಂತರಿಗೆ ಹಾ. ಭೇಟಿ ಆಗೋದು ಮಾಡಕತ್ತಿದ್ವಿ. ನೀವು ಹೇಳಿದಂಗೆ ಮಾಡ್ತಾ ಹೊಂಟ್ವಿ. ಹ್ಮ್ ಹ್ಮ್. ನಮಗಂತರ ಆದಾಯ ಚಲೋ ಐತಿ. ಈಗ ಬೇರೆ ಬೆಳೆ ಬೆಳಿಬೋದಾಯ್ತು, ಬರೀ ತರಕಾರಿ ಯಾಕೆ ಬೆಳಿತೀರಿ ನೀವು? ಅಂದ್ರೆ ಇದು ದಿನಸಾವು ನಮ್ದು ಮಂತನ ಸಾಕ್ತೈತಿ. ಹಾ ಹಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಇಡ್ತೀವಿ ಸಾಕ್ತೈತಿ. ಆಮೇಲೆ ಗೊಂಜಾಳ ನೀವು ಹಾಕಿದ್ನಪ್ಪ ಅಂದ್ರೆ 4 ತಿಂಗಳು ಕಾಯ್ಬೇಕು. ಅದಕ್ಕೆ ಇಟ್ಟು ಮಾಡಿದ್ನಪ್ಪ ನಮ್ಮ ಮಂತನ ಜೀವನ ನಡಿತೈತಿ. ಖರ್ಚು ಕಡಿಮೆ ಇರ್ತೈತಿ. ಹ್ಮ್ ಹ್ಮ್. ಅದಕ್ಕೆ ಅವನ್ನ ಅವತ್ತು ಮಾರ್ತೇವೆ. ಏನೋ ಮನೆಗೆ ಸಂತಿ, ಆಮೇಲೆ ಇದಕ್ಕೆ ಏನಾರು ಸ್ವಲ್ಪ ಬೇಕಾದ್ರೆ ತರ್ತೇವೆ. ಹ್ಮ್ ಹ್ಮ್. ತರ್ತೇವೆ. ಎಲ್ಲ ಚೆನ್ನಾಗಿ ಆಕತಿ. ಎಲ್ಲ ಬೀಜ ಗೊಬ್ಬರ ಅದನ್ನೆಲ್ಲ ತೆಗೆದು ಒಂದೊಂದು ಸಲ ದೊಡ್ಡ ಲಾಭ ಆಕತಿ, ಒಂದ್ಸಲ ಕಡಿಮೆ ಇರ್ತೈತಿ. ಬಟ್ ದೋಖಾ ಅಂತೂ ಇಲ್ಲ. ತೋಕ ಅಂತ ಇಲ್ಲ. ಹ್ಮ್ ಹ್ಮ್. ಈಗ ಇನ್ನೊಬ್ಬರದು ಕೂಲಿ ಹೋಗೋದನ್ನ ಇದರ ಮಾಡ್ಕೊಂಡು ಊಟ ಮಾಡಕ್ಕೆ ದೋಖಾ ಇಲ್ಲ. ನಿಮ್ಗೆ ಹೆಂಗ ಅನ್ಸತ್ರಿ ಅಕ್ಕಾರೆ ಹೊಲದ ಕೆಲಸ ರೀ? ಚೆನ್ನಾಗಿ ಅನಿಸ್ತದೆ. ಹಾ ಹಾ ಹಾ. ನಿಮ್ಗೆ ಚೆನ್ನಾಗಿ ಅನಿಸ್ತದ್ರಿ ಇದೆಲ್ಲ? ಹ್ಮ್. ಹಾ ಹಾ ಹಾ. ದಿನ ಎಷ್ಟು ಬುಟ್ಟಿ ಹರಿತೀರಿ ತರಕಾರಿ? ಇಲ್ರಿ 2 ದಿನಕ್ಕೊಮ್ಮೆ ಇರ್ತೇವ್ರಿ. ಹಾ. 5-6 ಸೌತಿ ಬರ್ತೈತ್ರಿ. 2-3 ಹೀರ್ ಬರ್ತೈತಿ. ಇವು ಹೀರಿ ಒಂದು 6 ಸಾಲ ಅದಾವ್ರಿ. ಇದು 6 ಸಾಲ ಇದೆ. 6 ಸಾಲ ಅಷ್ಟೇ ರೀ ಇದು? 6 ಸಾಲ ಅದಾವ್ರಿ. ಹಾ ಹಾ. 2-3 ವಾರದಾಗ 2 ಸಲ ಹಾ ಹಾ. ಬರ್ತಾವ. ಒಟ್ಟು ವಾರದಿಂದ ವಾರಕ್ಕಂದ್ರೆ ಅದು ಒಂದು 10ರಿಂದ 12 ಬಾಕ್ಸಿಗೆ ಬರ್ತೈತ್ರಿ. 12 ಬಾಕ್ಸ್ ರೀ. ಆಮೇಲೆ ಇದು ಒಂದು 5ರಿಂದ 6 5ರಿಂದ 6 ಬಾಕ್ಸ್. ಈ ಸೌತಿ ಹೆಂಗ ಉಳುಮೆ ಮಾಡ್ಕೊಂತೀರ? ಯಾವ ತರ ಹಾಕ್ಯಂತೀರಿ? ಮೊದ್ಲು ಏನ್ ಮಾಡ್ತೀರಿ? ಮೊದ್ಲ ದಯ ಹೊಡಿತೀವ್ರಿ. ಹಾ. ದಯ ಹೊಡೆದು ಇದಕ್ಕಿನ್ನ ಈ ವರ್ಷ ತಿಪ್ಪಿ ಗೊಬ್ಬರ ಸಿಗ್ಲಿಲ್ಲ. ಹಾ ಹಾ. ತಿಪ್ಪಿ ಗೊಬ್ಬರ ಸಿಗುತ್ತಂದ್ರೆ ಅದಕ್ಕೆ ಫಸ್ಟ್ ರಂಟಿಗೆರಿ ಹೊಡಿತೀವಿ. ರಂಟಿಗೆರಿ ಹೊಡೆದು ಅದಕ್ಕೆ ತಿಪ್ಪಿ ಗೊಬ್ಬರ ತುಂಬ್ತೀವಿ. ಹ್ಮ್. ತಿಪ್ಪಿ ಗೊಬ್ಬರ ತುಂಬಿ ಆ ಮಣ್ಣ ಮಗಚ್ತೇವೆ. ಮಗಚಿ ಬೀಜ ಊರ್ತೇವೆ. ಬೀಜ ಊರಿ ನೀರು ಬಿಡ್ತೇವೆ. ಸೌತಿ ರೀ? ಹೌದು. ಸೀರಿನೂ ಹಂಗ ಮಾಡ್ತೇವೆ. ಹಾ. ಈ ಸಲ ಗೊಬ್ಬರ ಸಿಗ್ಲಿಲ್ಲ. ಹ್ಮ್ ಹ್ಮ್ ಹ್ಮ್. ಒಂದು ಟ್ರ್ಯಾಕ್ಟರ್ 4 ಕಡೆಗೆ ನಮಗೆ ಅನುಕೂಲ ಆಗ ಅಂತ ಲೆಕ್ಕ ಬುಟ್ಟೆಯಲ್ಲಿ ತುಂಬ್ತೇವೆ. ತುಂಬಿ ಅದನ್ನು ಮುಚ್ತೇವೆ. ಮುಚ್ಚಿದಾಗ ನಾವು ಬೀಜ ಊರ್ತೇವೆ. ಬೀಜ ಊರ್ಕಂತ ಹೋಗ್ತಾರೆ? ಹೌದು. ಹಾ ಹಾ. ಬೀಜ ಊರ್ತೇವೆ. ಹೆಂಗ ಅಂತರ ಹೆಂಗಿರತ್ರಿ? ಅಂತರ ಇಡ್ತಾವ್ರಿ. ಎಲ್ಲ ಅಳತಿ ಮಾಡಿ ಇಡಕ್ ಆಗಲ್ಲ. ಹಾ. ಒಂದು ಮಳ ಕೈ ಅಳತಿ? ಕೈ ಹೇಳ್ತೇವೆ. ಮಳಕ್ ಬೀಳ್ತಾವ, ಸ್ವಲ್ಪ ಕಡಿಮೆ ಬೀಳ್ತಾವ, ಸ್ವಲ್ಪ ಹೆಚ್ಚಿಗೆ ಬೀಳ್ತಾವ. ಒಟ್ಟು ಮಳ ಅಂತರೂ ಇರ್ತೈತಿ. ಹಾ ಹಾ. ಒಂದ್ ಮಳ ಅಂತ ಇರ್ತದೆ. ಮಳ ಅಂತರೂ ಇರ್ತೈತಿ. ಹಾ ಹಾ ಹಾ. ಇದು ಕೋಲ್ ಗಿಲ್ ಕಟ್ಟಿದ್ರು ಚಲೋ ಬರ್ತೈತ್ರಿ. ಕೋಲ್ ಕಟ್ಟಕ ಆಗಿಲ್ಲ ನಮಗೆ. ಹ್ಮ್. ಕಟ್ಟಿಲ್ಲ. ಅನಾನುಕೂಲ. ಅನುಕೂಲ. ಆಮೇಲೆ ನೀರು ಸಣ್ಣ ಐತ್ರಿ. ಇದು ನೀರು ಹೆಸ್ರಿ 3 ದಿನ 4 ದಿನಕ್ಕೆ ತೊಯ್ತೈತಿ ಊಟ. ಈ ಹೊಲ ರೀ? ಹೌದ್ರಿ. 4 ದಿನಕ್ಕೆ ತೊಯ್ತೈತಿ? 4 ದಿನ ತೊಯ್ತು. ಅದು ಯಾಕಾರ ನಾನು ಒಂದ್ ವೇಳೆ ಸತಿಕಾಯಿ ತಗೊಂಡ್ ಹೋಗ್ಬೇಕಂದ ತಿರುಗಿ ಹೋದಾಗ ಮತ್ತೊಂದ್ ದಿವ್ಸ ಹೆಚ್ಚೋಕತಿ. ಒಟ್ಟು ಒಂದ್ 4 ದಿವಸ ಬೇಕು? 4 ದಿವ್ಸ ಬೇಕ್ರಿ. ಕಂಟಿನ್ಯೂ 4 ದಿವ್ಸ ಅಂತಾರೆ ಬೇಕು ನೀರು ತೊಯ್ಯಾಕ. ಇದು ನಾವು ಎಲ್ಲಿ ಹೋಗಂಗಿಲ್ಲಪ್ಪ, ಒಬ್ಬರು ನಿತ್ಕೊಂಡ್ ಹಚ್ತೇವೆ ಅಂದ್ರೆ 4 ದಿನ. ಇಲ್ಲಿಂದ ಈ ಕಡೆಗೆ 1.5 ದಿವ್ಸ ಬೇಕ್ರಿ. 1.5 ದಿವಸ ಇಷ್ಟಕ್ಕೆ ರೀ? ಹೌದ್ರಿ. ಓಹೋ. ಹ್ಮ್. 8 ಸಾಲ 9 ಸಾಲ ಹೋಗ್ತವೆ. ಅದ್ರಾಗ ನಡ್ಕೊಂಡು ಕರೆಂಟ್ ಹೋಗತಿ. ಆಮೇಲೆ ನೀರು ಸಣ್ಣ ನೀರು ಬರ್ತೈತಿ. ಅದು ಮಗ್ಲನ್ ನೀರು ಬೇರೆ ಅದು ಬೇರೆ ಅರ್ಥ? ಬೇರೆ ಅದಾರ. ನಿಮ್ದಲ್ಲ? ಅಲ್ಲ. ನೀರ್ ಬೀಳ್ತೈತ ಇಲ್ಲಿ? ಬೀಳ್ತಾವ. ಅಲ್ಪ ಸ್ವಲ್ಪ ಒಳಗಿಂದ ಯಾರು ಕಂಡಾರ್ರಿ ಅದನ್ನ? ದೂರ ಹೋಗೋ ಮನುಷ್ಯನ ಗೊತ್ತ ಹಿಡಿಯಕ್ಕಾಗಲ್ಲ. ಈ 300-400 ಫೂಟ್ ಒಳಗದ ನೀರು ಯಾರು ಕಂಡಾರ? ನೀರಿಂದ ಹೇಳಕ್ ಬರಲ್ಲ. ಸೌತಿ ಹೆಂಗೈತೆ ಅದು ಈಗ? ರೇಟ್ ಹೆಂಗೈತಿ ಈಗ? ರೇಟ್ ಈಗ ಕಡಿಮೆ ಐತ್ರಿ. ಎಲ್ಲ ಅದು ಸ್ಟ್ರೈಕ್ ಅನ್ನ ನಡೆದೈತಿ ಅಂತ ಹಂಗಾಗಿ ಮಾರ್ವಲ್ಲು 50-100 ಮಾರ್ತೇವೆ. ಈ ಕಂಪ್ನಿ ಕೊಡ್ತೀರಾ ಏನು ಊಟ ಮಾಡೋ ಸೌತಿ? ಊಟ ಮಾಡೋ ಸೌತಿ. ಊಟ ಮಾಡೋ ಸೌತಿ. ಊಟ ಮಾಡೋ ಸೌತಿ. ಇಲ್ಲ ನೋಡ್ರಿ. ಇದೆಲ್ಲ ಈರಿ ಇದೆಲ್ಲ ಈರಿ. ಇದು ಆಗತ್ರಿ 100-150. ಇದು ಮುಳ್ಟೈತ್ರಿ ಕಾಯಿ. ಇದನ್ನ ಇಲ್ಲಿ ಹರಿದನ್ರಿ. ಈಗ ಇಲ್ಲ ಐತ್ ನೋಡ್ರಿ ಹರಿಯೋದು. ಹರಿಯೋದೈತ್ರಿ? ಈ ಕಡೆಗೆ ಹರಿಯೋದೈತ್ರಿ. ಇಲ್ಲ ಐತ್ ನೋಡ್ರಿ. ಇದು ಹರಿಯೋದ್ರಿ? ಇದು ಇಲ್ಲ ಐತ್ ನೋಡ್ರಿ. ಗಿಡದಾಗ ಐತಿ ಕಾಯಿ. ಹೌದ್ರಿ. ಅದೇ ಹರಿಯೋದೈತ್ ನೋಡ್ರಿ. ಅಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತೈತಲ್ರಿ? ನಿಮಗೆ ಯಾವ್ದ? ಹೌದು, ಕಣ್ಣಿಗೆ ಕಾಣ್ತೈತಿ. ಇದು ಯಾವ್ದ ಸೌತಿ ತಜ?
ಈಗ ಸೌತಿ ನಿಮ್ಮ ಇದ್ರ ಪ್ರಕಾರ ಅನುಭವದ ಪ್ರಕಾರ ಯಾವ ರೋಗ ಬರ್ತಾವ, ರೋಗಕ್ಕೆ ಏನೇನ್ ಮಾಡ್ಕೊಂತೀರಿ? ಬರ್ತಾವ್ರಿ, ಅಂಗಡಿ ಹೋಗಿ ಅವ್ನು ತೋರಿಸ್ತೇವ್ರಿ, ಗೊಬ್ಬರ ಹಾ. ಕೊಡ್ತಾರ. ಆಮೇಲೆ ಚಿಕ್ಕಡಿ ಒಂದು ಹುಡುಗ ಅಂತ ಅದು ಒಂದು ದೊಡ್ಡ ಹೆಲ್ಪ್ ಮಾಡಿತ್ರಿ. ಗೊತ್ತದಿಲ್ಲ, ಅಲ್ಲಿ ಹೋದಾಗ ಗೋನಂದ ಜಲ ಅಂತ ಒಂದು ಕೊಟ್ಟ, ಆ ಹುಡುಗ ಕೊಟ್ಟು. ಆ ಹುಡುಗ ಕೊಟ್ಟ. ಅದು ಒಳ್ಳೆ ಇಂಪ್ರೂವ್ ಮಾಡಿತ್ತು. ಅದನ್ನ ಸ್ಪ್ರೇ ಮಾಡಕ್ ಅಡ್ಡಿ ಇಲ್ಲ. ಒಂದು ಇಷ್ಟಕ್ಕೆ ಎಷ್ಟು ಬುಟ್ಟಿ ಬರ್ತದ ಅಜ್ಜ ನೀವು? ಸೌತಿ ಹಾ, ಬರ್ತೈತ್ರಿ, 10-12 ಬಾಕ್ಸ್ ಬರ್ತೈತಿ. 12 ಬಾಕ್ಸ್ ಬರುತ್ತೆ. ಒಂದ್ ಬಾಕ್ಸ್ ಏನ್ ರೇಟ್ ಇರುತ್ತೆ? ಒಂದ್ ಬಾಕ್ಸ್ ಫಸ್ಟ್ 400 ಮಟ ಮಾರಿತ್ರಿ. ಹ್ಮ್ ತಿರುಗಿ 300, 350, 200ಕ್ಕೆ ನಿಂತು ಸ್ವಲ್ಪ ದಿವಸ. ಹ್ಮ್ ಈಗ ಅಲ್ಲೇ 50, 100. ಒಂದ್ ಬಾಕ್ಸಿಗೆ ಮೊನ್ನೆ ನಾನು 50ರಂಗ ಕೊಟ್ಟು ಬಂದ್ರಿ. ಮತ್ತೆ ಬಾಕ್ಸ್ ಸುರಿ ಬರ್ಬೇಕಲ್ಲ, ಹಾ. ಕೊಟ್ಟೋಟ್ ಕೊಡ್ಲಿ. ಒಂದ್ ಬಾಕ್ಸ್ ಎಷ್ಟು ಕೆಜಿ ಇರ್ತದ್ರಿ? 20 kg ಬರ್ತೈತ್ರಿ. 20 ಕೆಜಿಗೆ 50 ರೂಪಾಯಿ ರೀ. ಹೌದ್ರಿ, ಬ್ಯಾಡಾದ್ರೆ ಚೆಲ್ಲಿ ಹೋಗೋಣ ಲೆಕ್ಕಕ್ಕೆ ಬಂದೈತಲ್ಲ ಈ ಮಾರ್ಕೆಟ್ ಹೆಂಗೈತಲ್ರಿ. ಈ ನಿಮ್ ಖರ್ಚು ಎಷ್ಟು ಬಂದಿರ್ತೀರಿ ಇದು? ಇದು ಖರ್ಚು ಬರ್ತೈತ್ರಿ, ಒಂದು 20,000 ಬರ್ತೈತ್ರಿ. ಇದು ಈಗ ಲಾಭ ಅಂದ್ರೆ ಎಷ್ಟು ನೋಡಿರಿ, ನಷ್ಟ ಅಂದ್ರೆ ಎಷ್ಟು ನೋಡಿರಿ? ಲಾಭ ಅಂತಂದ್ರೆ ಇದು ಒಳ್ಳೆ ನಮಗೆ ರೇಟು ಚಲೋ ಸಿಕ್ತು, ಬಳ್ಳಿ ನಾವು ಚಂದಾಗ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು 50,000 ಮಟ ತಗೋಬೋದ್ರಿ. ಅದ್ರಾಗ ಒಂದು ಅರ್ಧ ಖರ್ಚು, ಒಂದು 25,000. ಅದೇ ಹೇಳಿದ್ ನೋಡ್ರಿ, ನಮ್ಮ ಇದಕ್ಕೆ ಮಾತ್ರ ತೊಂದ್ರೆ ಇಲ್ಲ, ಬಟ್ಟಿಗೆ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ನಾವ್ ಇದನ್ನ ಹಳ್ಳಿ ಮೇಲೆ ಮಾರಿದ್ವಿ ಅಂತಂದ್ರೆ ಹೆಚ್ಚು ರೊಕ್ಕ ಆಕತಿ. ಹೌದು, ಈಗ ಮಾರ್ಬೋದಲ್ಲ ಅದು ನೀವು ಹಳ್ಳಿ ಮೇಲೆ? ಹಳ್ಳಿ ಮೇಲೆ ನಾವು ಮಾರಕ್ಕೆ ಇದಕ್ಕೆ ನೀರ್ ಹಸರ್ಬೇಕು, ಎಣ್ಣೆ ಹೊಡಿಯರ್ಬೇಕು, ಆಮೇಲೆ ಮನೆಯನ್ನ ನೋಡರ್ಬೇಕು. ಈಗ ಹಳ್ಳಿ ಮೇಲೆ ಮಾರಿದ್ರ ಲಾಭ ಆಕತಿ. ಅದೇ ಅದೇ. ಈಗ ನಾವು 200 ರೂಪಾಯಿ ನಾವು ಮಾರಿದ್ವಿ ಅಂದ್ರೆ ಅವರು 400 ರೂಪಾಯಿ ಮಾಡ್ತಾರೆ, 40, 45, 50 ರೂಪಾಯಿ ಮಟ ಮಾರ್ತಾರ ಅವರು. ನಮಗೆ ನಿಮಗೆ ರೋಗದ ಬಗ್ಗೆನೂ ಗೊತ್ತಿಲ್ಲ, ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ಅಜ್ಜ? ಈಗ ಇದ್ರ ಬರೋ ರೋಗ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ? ಇಲ್ರಿ, ಬರೋ ಪೇಮೆಂಟ್ ಗೊತ್ತಾಗತ್ರಿ. ಅವಾಗ ಕಪ್ಪನ ನಾವು ಅಂಗಡಿಗೆ ಹೋಗ್ಬೇಕ್ರಿ, ಹೋಗಿ ಅದೇ ಇದನ್ನೇ ತಗೊಂಡ್ ಹೋಗ್ತೀರಿ, ಫೋಟೋ ತಗೊಂಡ್ ಹೋಗ್ತೀರಿ? ತಾಂದಕ್ರಿ ಕೆಲವೊಬ್ರು ಹೇಳ್ತಾರ, ಅದ್ರ ಮೇಲೆ ಸ್ಪ್ರೇ ಮಾಡತ್ರಿ. ವರ್ಷ ಎಷ್ಟು ತಗೊಂತೀರ ಅಜ್ಜ ನೀವು? ಬರೀ ಸೌತಿನ ಅಂತ ಮಾಡೋದಲ್ರಿ, ಅದೇ ಎಲ್ಲದು ಮಿಕ್ಸ್ ಆಗಿ ಎಷ್ಟು ಆಗ್ಬೋದು ನೀವು ತರಕಾರಿಗಳದಾಗೆ? ತರಕಾರಿಗಳದಾಗ ಒಮ್ಮೆ ಲಾಭ ಒಮ್ಮೆ ಲಾಸ್ ಇರ್ತೈತ್ರಿ. ಒಟ್ಟು ಜೀವನ ಮಾಡಕ್ ತೊಂದ್ರೆ ಇಲ್ಲ. ಇನ್ನೊಬ್ರು ಕೆಲ್ಸಕ್ಕೆ ಹೋಗಿ ಕೂಲಿ ಮಾಡಿ ಜೀವನ ಮಾಡಬೇಕ. ಅದೇ ಅದೇ. ಇದ್ರಾಗ ಮಾಡಿದ್ರೆ ಇನ್ನೊಬ್ರು ಇರಲ್ಲ. ಆಮೇಲೆ ನಮಗೆ ತಿನ್ನಕ್ ಕೊಂಡ್ಕನ್ನ ತಪ್ತತಿ. ಆಮೇಲೆ ನಮ್ಮ ಆಜು ಬಾಜು ಇದ್ದರಿಗೆ ಆಡು ಕೊಡಕ್ ಬರ್ತೈತಿ. ಅವರು ನಮಗ್ ಕೊಡ್ತಾರ, ನಾವು ಅವ್ರಿಗೆ ಕೊಡ್ತೇವಿ. ಕೊಡೋದು ತಗೊಳ್ಳೋದು ಒಟ್ಟು ನಡಿತೈತಿ. ಒಟ್ಟು ಜೀವನ ಚಂದ, ಜೀವನ ಚಲೋ ನಡಿತೈತಿ. ಅಕ್ಕರ್ ಸಾಥ್ ಚಲೋ ಐತಿ ನಿಮಗೆ? ಏನ್ರಿ? ಅಕ್ಕರ್ ಸಾಥ್ ಚಲೋ ಐತಿ ನಿಮಗೆ? ಬರ್ತಾರ್ರಿ ಅವರು. ಒಂದು ಆಸರ ಅಕ್ಕಾರ, ಎಣ್ಣೆ ಹೊಡೆ ಮುಂದೆ ಟಾಕಿ ಹೊರ್ಸಾಕ, ಆಮೇಲೆ ಇಲ್ಲಿ ಬಾಕ್ಸ್ ಹೊರ್ಸಾಕ, ಒಟ್ಟು ಕಾಯಿ ಹರಿಯಾಕ ಆಸರ ಆಸರ ಐತ್ರಿ. ಐತ್ರಿ. ಈಗ ಯಾರಾದ್ರೂ ಕೇಳಿದ್ರು ಕೊಡ್ತೀರಾ ಅಜ್ಜ? ಸೌತಿಕಾಯಿ ಕೊಡ್ತೀರಾ ಅಜ್ಜ? ಯಾರ ಕೇಳಿ ಕೊಡ್ತೇವೆ. ಆಮೇಲೆ ಯಾರಾದೇ ಇಲ್ಲಿ ಬಂದಾರ, ಇಲ್ಲಿ ಹೊಲಕ್ಕ ಇವ್ರು ಬಂದಿರ್ತಾರ, ಒಂದ್ 4 ಆರು ಹರ್ಕಂತಾರ, ಅವ್ರಿಗೇನ್ ಅನ್ನಕ್ ಬರಲ್ಲ. ಅನ್ನಕ್ ಆಗಲ್ಲ. ದಿವ್ಸಾನು ಬಂದ್ ಹರ್ಕೊಂಡ್ ಹೋಗಂಗಲ್ಲ, ಚೆನ್ನಾಗಿ ಬಂದಿರ್ತಾರ. ಈಗ ನೀವು ಬಂದಿರಿ, ಒಂದ್ 4 ಕೊಡಪ್ಪ ಅಂತ ಕೇಳ್ತೀರಿ, ಬೇಡ ತಿನ್ನಾಕಂತ ಅಂತಿರ್ತೀರಿ. ಅದೇ ಇರೋದರಿ ಅದು. ನಮ್ಮ ಗುಣ ಹೆಂಗಿರ್ತೈತಿ ಹಂಗ ಹೊಲ ಬೆಳಿತೈತಿ. ಅದ ಇವಾಗಿನ ಕೃಷಿಗೂ ಅವಾಗಿನ ಕೃಷಿ ಹೆಂಗದ ವ್ಯತ್ಯಾಸ ಅವಾಗ ಪ್ರಕಾರ? ಅವಾಗ ಈಗ ಫರ್ಕ್ ಆಕತ್ರಿ. ಅವಾಗ ತಿಪ್ಪಿ ಗೊಬ್ಬರ ಇತ್ರಿ, ಇಷ್ಟು ಔಷಧಿ ಇದ್ದಿಲ್ಲ, ಇಷ್ಟು ಸರ್ಕಾರಿ ಗೊಬ್ಬರ ಇದ್ದಿಲ್ಲ. ನಾವು ಸಣ್ಣರಿದ್ದಾಗ ಚಕಡಿ ಕಟ್ಕೊಂಡ ತಿಪ್ಪಿ ಗೊಬ್ಬರ ಹೇರ್ತಿದ್ರು. ಯಾರೋ ದೊಡ್ಡವ್ರು ಹೇರ್ತಿದ್ರು, ನಾವೇನು ಸಣ್ಣ ನೋಡ್ರಿ. ಅದ್ರ ಕೆಡವಾಕ ಮಾಡಾಕ ಹೋಗಿದ್ವಿ. ತಿರ್ಗಿ ನಮಗೆ ಇದು ಬಂದ ಮೇಲೆ ಟ್ಯಾಕ್ಟ್ರಲ್ಲಿ ಹೇರೋದು, ಅದನ್ನ ಬುಟ್ಟಿ ತಗೊಂಡು ಹರಡೋದು, ಎತ್ತೆಲೆ ರಂಟಿ, ಎತ್ತೆಲೆ ಕುಂಟಿ ಒಂದು. ಎಷ್ಟು ಬೀಜಗಳು ಕುಂದಿರ್ತಾವ ಸೌತಿ ಬೀಜಗಳು? ಎಷ್ಟು ಕುಂದಿರ್ತಾವೆ ಇದಕ್ರಿ? ಇದಕ್ಕೆ ಬೀಜ ಎಣ್ಸೋದು ಆಗಲ್ರಿ. ಪಾಕೆಟ್ 100 ಗ್ರಾಮಿನ ಇರ್ತಾವ್ರಿ. ಕರೆಕ್ಟ್ ನಾವು ಎಣ್ಸಿ ಅಂತರ ಮಾಡಿ ಹಾಕ್ಬೇಕಂತಂದ್ರೆ ಇದು ಒಂದು ಸಾಲಿಗೆ 150 ಗಿಡ ಕುಂದಿರ್ಬೇಕ್ರಿ. ನಮ್ಮ ಹೊಲದ ಉದ್ದ ಹೇಳ್ತಾನ್ರಿ, ದಾಲಿಂದೇರಿ ಐತಲ್ರಿ, 150 ಗಿಡ ಕುಂದಿರ್ಬೇಕು. 150 ಗಿಡ ಕುಂದಿರ್ಬೇಕು. ಅವು ಕೂತ್ಕೊಂಡು ಬಂದಾಗ ಈ ಸಾಲಿನಿದ್ದ ಸಾಲಿ ಏನೈತಲ್ರಿ, 4 ಅಡಿ ಪಕ್ಕ ಇರ್ಬೇಕು. 4 ಅಡಿ ಅಂದ್ರೆ ನಮಗೆ ಅಡ್ಡಾಡಕ ಹಿಂಗ ಇಲ್ಲ ಐತಲ್ಲ, ಇದು 4 ಅಡಿ ಹಿಂಗ. ಈಗ ಇದನ್ನ ನೀರ್ ಬಿಡ್ತೇವೆ, ಹುದ್ಲಾಗತ್ತೆ, ಅದನ್ನ ತುಳ್ಕಂತ ಹೋಗ್ಬಿಡ್ತೇವೆ. ಸಣ್ಣ ಎಳೆ ಇಷ್ಟು ತುಳಿತೇವೆ, ಕಾಯಿ ಬರಲ್ಲ. ಹೌದ್ರಿ. ಅದ ಇನ್ನೊಂದು ಕೇಳ್ಪಟ್ಟೆ ನಾನು, 5 ರೂಪಾಯಿಗೂ ದುಡ್ದಿರಂತೆ, ಹೌದಾ? ಹೌದ್ರಿ. 5 ರೂಪಾಯಿ ಮುಂಜಾನೆ ಬೆಳಿಗ್ಗೆ ಹೋಗಿ 10 ಮಟ ಕೆಲಸ ಮಾಡೇವಿ. 5 ರೂಪಾಯಿ ಸರ್ಕಾರ ಜಲ್ಲಿ ಕಡುದು ಮಾರೇವಿ, ದುಂಡಿ ಎಬ್ಬೇವಿ. ಏನ್ ಓದಿರ ನೀವು? ಇಲ್ಲ, ಸಾಲಿ ಹೋಗಿಲ್ಲ. ಶಾಲೆ ಓದೇ ಇಲ್ಲ? ಆಮೇಲೆ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡೇವಿ.
ಹಂಗಾಗಿ ಆ ಕಷ್ಟಕ್ಕೆ ಈಗ ಈ ಹೌದ್ರಿ, ಪ್ರತಿಫಲ ನಾನ್ ಬಂದಿರೋದ ಈ ರೈತಾಪಿ ಒಳಗನ ಇಟ್ಟದ್ದಾಗನ ಹ್ಮ್ ಯಾವಾಗ ಯಜಮಾನ್ರ ಅಲ್ಲಿ ಹೊಲ ಹೊಡ್ಯಾಕತ್ತಾರಪ್ಪ ಅಂದಾಗ ಹೋಗಿ ಹ್ಮ್. ಅವ್ರ ಕೂಟ್ ಕುಂಟಿ ಮೇಲೆ ಕುಂದ್ರೋದು, ಅವ್ರ ಹ್ಮ್. ಕೂಟ್ ಹೋಗೋದು. ಆಮೇಲೆ ಹತ್ತಿ ಕಟ್ಟಿಗೆ ಹಿಡಿಯಕ್ಕೆ ಹೋಗಾರಪ್ಪ ಅಂದಾಗ ಅವ್ರ ಕೂಟ್ ಹೋಗೋದು, ಕಟ್ಟಿಗೆ ಆರ್ಸೋದು, ಮನೆ ಬೈತಾರ ಒಂದಿಷ್ಟು ಕಟ್ಟಿಗೆ ಹೊತ್ಕೊಂಬರೋದು, ಎಲ್ಲಿ ಹೋಗಿದ್ದೆಲ್ಲ ಅಂತ ಕಟ್ಟಿಗೆ ಹೋಗಿದ್ನೇವೆ ಅನ್ನ ಹೇಳೋದು. ಆಮೇಲೆ ಮನ್ಯಾಗ ಇರೋದ ಅಲ್ಲಿ ನೀರು ಹಾಕೋದು ಮಾಡೋದು, ನೀರು ಬಂದಾಗ ಒಂದು ಸ್ವಲ್ಪ ನೀರು ಹಾಕೋದು, ಮತ್ತೆ ಟ್ಯಾಕ್ಟ್ರಿ ರಾತ್ರಿ ಹೊಕ್ಕಿದ್ವಿ. ಹಾ ಕಳವೆಯಲ್ಲಿ ಮನೆ ಹೊರ ಮಂಗತ್ತವೆ ಗಮ್ ಐತಿ ಅಂತಂದು ಹೇಳಿ ಹ್ಮ್ ಟ್ಯಾಕ್ಟ್ರಿ ಯಾರು ಹೊಲಕ್ಕೆ ಹೋಗತಿ ಏನಿಲ್ಲ ಅಂತಂದು ಸಂಜೆ ಮುಂದೆ ಎಲ್ಲ ಊರಾಗ ಅಡ್ಡಾಡಿ ತಿಳ್ಕೊಂಡು ರಾತ್ರಿ ಹೋಗೋದು ಹ್ಮ್ ಟ್ಯಾಕ್ಟ್ರಿ ಹೊಡ್ಯಾಕ ಟ್ಯಾಕ್ಟ್ರಿ ಹೊಡ್ಯಾಕ. ಅವ ಏನು ಮಾಡ್ತಿದ್ರು, ಹತ್ತಿ ಕಟ್ಟಿಗೆ ಹಿಡಿದಿದ್ರಲ್ಲ, ಎದಕ್ಕೆ ನಮ್ಮನ್ನು ಕರಿಯಾರ ಅಂದ್ರೆ ಹ್ಮ್. ಕಟ್ಟಿಗೆ ತಕ್ಕಳಕ ತೆಗೆದು ಹಿಂದಕ್ಕೆ ಒಗ್ಯಾಕ ಕುಂಟಿಗೆ ಗಾವ್ಸೋದಕ್ಕೆ. ಇನ್ನೊಂದು ಆಳಿನ ಕೆಲಸ ತಪ್ಪ ಅದನ್ನ ನಾವು ಒಕ್ಕಂತನ ಟ್ಯಾಕ್ಟ್ರಿ ಕಲಿ ಆಶಕ್ಕ ಅವ್ರು ಹಿಂದಕ್ಕಿದ್ವಿ. ಹೋಗ್ಯಂತ ಟ್ಯಾಕ್ಟ್ರಿ ಕಲ್ತೀವಿ. ಮಕ್ಳು ಅದಾರ್ರಿ? ಇಲ್ಲ, ಮಕ್ಕಳಾಗಿಲ್ಲ. ಮಕ್ಳ ಇಲ್ರಿ, ಮಕ್ಕಳಾಗಿಲ್ಲ. ನೀವಿಬ್ರೇ ಮೆಹನತ್ ಮಾಡತ್ತೀರಿ. ಅವ್ರ ಅಪ್ಪ ಅವ್ರ ಅವ್ವರು ಅದಾರ. ನಮ್ಮಪ್ಪ ನಮ್ಮವ್ವರು ಇದ್ರು, ನಮ್ಮವ್ವರು ತೀರ್ಕೊಂಡ್ರ, ನಮ್ಮಪ್ಪರು ಅದಾರ. ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ, ಆಗ್ಲಿ. ಎಲ್ಲ ಒಳ್ಳೇದಾಗತ್ರಿ. ನಿಮ್ದು ಹೆಲ್ಪ್ ಬೇಕ್ರಿ ನಮಗೆ. ನಿಮ್ ಹೆಲ್ಪ್ ಇರಲಿಲ್ಲ ಅಂದ್ರೆ ಹಿಂಗ ಅಡ್ಯಾಡ್ತ ಬಂದ್ರೆ ಈಗೊಂದು ಏನೋ ಒಂದು ತಿಳಿದಕ್ಕೆ ಈ ರೋಗ ಐತಪ್ಪ, ಎಣ್ಣೆ ಹೊಡಿ ಅಂತಂದು ಹೇಳಿದ್ರಿ ಅಂದ್ರೆ ಅವು ಇಂಗ್ಲೀಷಲ್ಲಿ ಹೇಳ್ತೀರಿ, ನಮಗೆ ಅರ್ಥ ಆಗೋದಿಲ್ಲ ಅಲ್ಲಿ ಅಂಗಡಿಯಾಗ, ಅದನ್ನ ಕೇಳಕ್. ಅದೇ ಅದೇ ಅದಕ್ಕೆ ಎಲಿ ಹರ್ಕೊಂಡ್ಬೇಕು. ಎಲ್ಲಿ ಹರ್ಕೊಂಡು ಹೋಗ್ಬಿಡ್ತಾವೆ, ಯಾವ್ದು ಮೋಟ್ರ್ ರೋಗ ಬಂದತಿ. ಅಂಗಡಿಯವರು ಚಲೋ ಕೊಡ್ತಾರೆ, ಅಲ್ಲಿ ನಾವು ಕಾಯಿ ಅಂಗಡಿಗಳು ಮಾಡಿಬಿಡ್ತೇವೆ. ಹಿಂಗಾಗೈತಿ ನಮಗೆ ಹೆಚ್ಚು ಮಾತಾಡೋದು ಸ್ವಲ್ಪ ಕಡಿಮೆ. ಅದೇ 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 ಏನಪ್ಪ ಎಂತಪ್ಪ ಹೋಗೋ ಮರಿ ಬಾರೋ ಮರಿ, ಇವ್ ನಮ್ಮ ಭಾಷೆಗಳು ಲೋಕಲ್ ಲೋಕಲ್ ಭಾಷೆ. ಲೋಕಲ್. ಆಮೇಲೆ ಹೆಚ್ಚು ಕಮ್ಮಿ ಬಂತಂದ್ರೆ ಅದ್ರ ಒಂದು ಸ್ವಲ್ಪ ಸರ್ಸಕ್ ಬರ್ತೈತಿ. ನೀರ್ ಎಷ್ಟು ದಿವ್ಸಕ್ಕೊಮ್ಮೆ ಕೊಡ್ತೀರಾ ಸರ್? ನೀರು ಸಣ್ಣ ಐತ್ರಿ, ಇದಕ್ಕೆ 2 ದಿನಕ್ಕೊಮ್ಮೆ ನೀರು ಬೇಕು. ಈ ಬ್ಯಾಸ್ಗೆ ಅಲ್ರಿ, ಅದೇ 2 ದಿನಕ್ಕೊಮ್ಮೆ ಬೇಕು. ಧನ್ಯವಾದ. ನಮಸ್ಕಾರ.